ಈಗ ಒಂದಿಟ್ಟು ಆಸೆ ಸೊಂಟ ನೋವು ಇನ್ನು ಬಗ್ಗೆ ಎದ್ದು ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು ಮಲ್ಲಿ ಬೇರೆ ಬರ್ತೀನಿ ಅಂತ ಹೇಳೋ ರಾಜ ಯಾವಾಗ ಬರ್ತಾರೋ ಏನು. ಹೋಗಿ ಕರ್ಕೊಂಬಾರೋ ಜಲ್ದು ಅಂತ ಹೇಳಿದೆ. ನಾ ಯಾವಾಗ ಬರ್ತಾನೋ ಏನು. ಅತ್ತೆ ಅತ್ತೆ, ಈಗ ಸೊಂಟ ನೋವು ಪರವಾಗಿಲ್ವಾ ಅತ್ತೆ? ಹುಷಾರಾದ್ರ ಸ್ವಲ್ಪ? ಓಹ್ ಮಲ್ಲಿ ಬಂದೇನೆ, ಸದ್ಯ ಬಂದಿದ್ದು ಒಳ್ಳೇದಾಯ್ತು. ಚೆನ್ನಾಗಿದ್ದಾನ ನನ್ನ ಮೊಮ್ಮಗ? ಹಾಂ ಹ್ಞೂ ಚೆನ್ನಾಗಿದ್ದಾನೆ ಅತ್ತೆ. ನಮ್ಮ ಅಮ್ಮನೇ ಅದೇನೋ ಶಾಸ್ತ್ರದಾಗೆ 3 ತಿಂಗಳಾಗೋವರೆಗೂ ಗಂಡನ ಮನೆಗೆ ಹೋಗಂಗಿಲ್ಲ ಅಂತ ಹೇಳಿದ್ರು. ಈಗಲೇ ಹೋಗ್ತಾ ಇದೆಯಾ ಹುಷಾರು ಅಂತ ಹೇಳಿದ್ರು. ಈಗ ನಾನೇನು ತೊಂದರೆ ಆಗಲ್ಲ ಅತ್ತೆ, ಹಿಂಗಾಗೈತಲ್ಲ ಅಂತ ಹೇಳಿ ಬಂದ್ಬಿಟ್ಟೆ ಅತ್ತೆ. ಈಗ ಪರವಾಗಿಲ್ಲ ನಿಮ್ಮ ಸೊಂಟ ನಾವು? ಹಾಂ ಹೌದಾ, ಶಾಸ್ತ್ರದಾಗ ಹಂಗಂತ ಹೇಳಿತ್ತಂತ? ಅಯ್ಯದೇವ್ರಿ, ಹಂಗಾದ್ರೆ ಏನಾನ ಹೆಚ್ಚು ಕಮ್ಮಿ ಆಗುತ್ತೇನೆ ನನ್ನ ಮೊಮ್ಮಗುಗೆ? ಅದಕ್ಕೆ ಏನಾನ ಪರಿಹಾರ ಪೂಜೆ ಗೀಜೆ ಏನಾನ ಹೇಳಿಲ್ವೇ ನಿಮ್ಮ ಅಮ್ಮಯ್ಯ? ತೀರಾ ಇಲ್ಲೇ ಪೂಜೆ ಮಾಡ್ಸೋಕ್ಕಾಗುತ್ತೆ ಏನಾದ್ರೂ? ಹಂಗೇನಾದ್ರೂ ಆದರೆ ಯಾಕೆ ಬೇಕು? ಕೊಡಿಲಿ ನನ್ನ ಮೊಮ್ಮಗನ. ತಗೊಳ್ಳಿ ಅತ್ತೆ ನಿಮ್ಮ ಮೊಮ್ಮಗನ. ಎತ್ಕೊಳ್ಳಿ, ನಿಮ್ಮ ಸೊಂಟ ನಾವೆಲ್ಲ ಹೋಗುತ್ತೆ ಮೊಮ್ಮಗನ ಎತ್ಕಂತಿದ್ದಂಗೆನೆ. ಏಯ್ ನನ್ನ ವಂಶೋದ್ಧಾರಕನೇ, ಬಂದ್ಯಾ ನಮ್ಮ ಮನೆಗೆ? ಅಜ್ಜಿಗೆ ಸೊಂಟ ನೋವು ಅಂತನ ಅಡುಗೆ ಮಾಡಿಕ್ಕಕ್ಕೆ ಬಂದ? ಏನಲ್ಲ ಕಳ್ಳ, ಇಷ್ಟು ದಿನ ಅಲ್ಲಿದ್ದ ಆ ಅಜ್ಜಿ ಮನೆಗೆ ಹೆಂಗೋ ಬಂದಿಯಲ್ಲ ಇವತ್ತಾದ್ರೂ ನಿಮ್ಮ ಅಜ್ಜಿ ನೋಡ್ಬೇಕು ಅಂತಾನ. ಬಿಡು, ಇನ್ಮೇಲೆ ನನ್ನ ನೋವೆಲ್ಲ ಹೊರಟೋಯ್ತು. ನೀನು ಬಂದಿಯಲ್ಲ ನಮ್ಮ ಮನೆಗೆ ಅಷ್ಟೇ ಸಾಕು. ನನ್ನ ರಾಜ ನೀನು. ಹೌದಮ್ಮ, ಅದಕ್ಕೆ ನಾನೇ ಕರ್ಕೊಂಬಂದೆ. ಅತ್ತೆ ಹಂಗಂದ್ರು, ಏನೋ ಶಾಸ್ತ್ರದವ್ರು ಏನೋ ತೊಂದರೆ ಆಗ್ಬೋದೇನೋ ಅಂತ ಹೇಳಿದ್ರು. 3 ತಿಂಗಳಾದ್ಮೇಲೆ 3 ತಿಂಗಳು ತುಂಬಿದ ಮೇಲೆ ಕಳಿಸಿ ಅಂತ ಹೇಳಿದ್ರು. ನಾನು ಪರವಾಗಿಲ್ಲ ಬಿಡತ್ತೆ, ಏನು ತೊಂದರೆ ಆಗಲ್ಲ ಅಂತೇಳಿ ಕರ್ಕೊಂಬಂದೆ. ಹಿಂಗಾದ್ರೂ ಆಗಲಿ ಹೇಳಿ ಅಂದರೆ, ಈ ಏನಾದರೂ ತೊಂದರೆ ಆಗತ್ತೆ ಮುಂಚೆ ಏನಾನ ಪೂಜೆ ಗೀಜೆ ಮಾಡಿಸ್ರಿ. ನಿಮ್ಮ ಮನೆ ದೇವ್ರಿಗೆ ಹೋಗ್ಬರೋದು ಅಥವಾ ಮನೇಲಿ ಏನಾದ್ರೂ ನವಗ್ರಹ ಶಾಂತಿ ಮಾಡಿಸೋದು ಏನಾದರೂ ಪೂಜೆ ಮಾಡಿಸ್ರಿ. ಮುಂದೆ ಏನೂ ತೊಂದರೆ ಆಗಲ್ಲ. ಹೂ ಕಣ ಕಿಟ್ಟಪ್ಪ, ಮಾಡಬೇಕು. ಆದರೆ ಈಗ ಬೇಡ, ಇವ್ರ ತಾತಾನು ಬಂದ್ಬಿಡ್ಲಿ. ಅವ್ರದ್ದು ಅಷ್ಟೊತ್ತಿಗೆ ಶಿಕ್ಷೆನೂ ಮುಗಿಯುತ್ತೆ. ಮನೆಗೆ ಬರ್ತಾರಲ್ಲ ಅವಾಗ ಪೂಜೆ ಇಟ್ಕೊಂಬನ. ಎಲ್ಲರನ್ನೂ ಕರೆದು, ನಮ್ಮ ನೇತ್ರಮ್ಮ ಜಯಮ್ಮ ಎಲ್ಲರನ್ನೂ ಕರೆದು ಪೂಜೆ ಇಟ್ಕೊಂಬನ. ಚೆನ್ನಾಗಿರುತ್ತೆ ಎಲ್ಲರೂ ಬಂದರೆ. ಸರಿ ಅಮ್ಮೋರೆ, ನಾನಿನ್ನು ಬರ್ತೀನಿ. ನಮ್ಮಲ್ಲಿನ ಬಿಟ್ಟು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬೇಗ ಹುಷಾರಾಗ್ರಿ. ಸರಿಯಪ್ಪ, ಆಯಿತು. ಮಲ್ಲಿ ಹಳಿ ಅಂದರೆ ನಾನಿನ್ನು ಬರ್ತೀನಿ. ಅಯ್ಯೋ ಇರಪ್ಪ, ಊಟ ಮಾಡ್ಕೊಂಡು ಹೋಗುವಂತೆ. ಏನಾದರೂ ಟೀನ ಏನಾದ್ರು ಮಾಡ್ಕೊಡ್ತೀನಿ. ಹಿಂಗೆ ನಂಗೆ ಹೋಗ್ತೀಯಾ? ಹೌದು ಮಾವ, ಇರಿ ಊಟ ಮಾಡ್ಕೊಂಡು ಹೋಗಿರಂತೆ. ಏನಾದರೂ ಅಡುಗೆ ಗಿಡಿಗೆ ಏನಾರು ಐತಾ ಇಲ್ಲ, ಟೀನಾದರೂ ಕುಡ್ಕೊಂಡು ಹೋಗಿ. ಬೇಡಪ್ಪ, ಬಂದ ತಕ್ಷಣ ಟೀ ಕುಡಿದ್ವಲ್ಲ, ಈಗೇನು ಬೇಡ. ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತೀವಿ, ಪೂಜೆ ಗೀಜೆ ಮಾಡ್ತಿರಲ್ಲ ಅವಾಗ ನಾವು ಎಲ್ಲ ಬರ್ತೀವಿ ತಗೊಳ್ರಿ. ಸಾವುಕಾರ ಒಂದೇ ಸಲ ಮನೆಗೆ ಬರಲಿ, ಅವಾಗ ಎಲ್ಲನ ಪೂಜೆ ಇಟ್ಕೊಂಡ್ಮೇಲೆ ನಾವು ಬರ್ತೀವಿ ಎಲ್ರೂ. ಬರ್ತೀವಮ್ಮ ಮಲ್ಲಿ, ಹುಷಾರು. ಸರಿಯಪ್ಪ, ಹಂಗೆ ಮಾಡೋಣ ಹೇಳು. ಸರಿ ಹೋಗ್ಬಾ. ಕಳಮರೆ ಬರ್ತೀನಿ ನಾನು. ಇರೋ ಕಿಟ್ಟಪ್ಪ, ಉಂಡ್ಕೊಂಡು ಹೋಗಿವಂತೆ. ಒಂದಿಷ್ಟು ಅನ್ನ ಸಾರು ಇರ್ಬೇಕೇನೋ, ಇಕ್ಕ ಬಿಡ್ತಾಳೆ ಮಲ್ಲಿ. ಏನು ಮಾಡೋಕ್ಕಾಗಲಿಲ್ಲಪ್ಪ ನನಗೆ. ಏನು ಒಂದಿಟ್ಟು ಸಾರಿತ್ತು, ಅದಕ್ಕೆ ಒಂದಿಟ್ಟು ಅನ್ನ ಮಾಡಿದ್ದೆ ಅಷ್ಟೇನೆ. ಇರ್ಲಿ ಬಿಡ್ರಿ, ಪರವಾಗಿಲ್ಲ. ನಮ್ಮಲ್ಲಿ ಬಂದವಳಲ್ವಾ, ನಿಮ್ಗೇನು ತೊಂದರೆ ಇಲ್ಲ. ಅವಳೇ ಇನ್ಮೇಲೆ ಎಲ್ಲ ಮಾಡ್ತಾಳೆ. ಇನ್ನೇನು 2.5 ತಿಂಗಳು ಆಯಿತು. 3 ತಿಂಗಳು ಬೀಳೋವರೆಗೂ ಒಂದು ಸ್ವಲ್ಪ ತಣ್ಣೀರು ಮುಟ್ಕೋಬೇಡ, ಬಿಸಿನೀರಾಗೆ ಮಾಡಮ್ಮ. ಯಾಕೆಂದರೆ ಪಾಪಗೆ ಶೀತ ನೆಗಡಿ ಆದತ್ತು ಅಂತ ಅಷ್ಟೇ. ಸರಿಯಪ್ಪ, ಆಯಿತು. ಹಾಗೆ ಮಾಡ್ತೀನಿ. ಇವಾಗ ಅಪ್ಪ ಮನೆಗಿದ್ದಿದ್ರೆ ಎಷ್ಟು ಸಂತೋಷ ಪಡೋದು. ನನ್ನ ಮೊಮ್ಮಗ ಬಂದ, ವಾರಸ್ದಾರ ಬಂದ ಅಂತಾನ ಅಲ್ವೇ ನಮ್ಮ ಅಪ್ಪಗೆ. ನೋಡು ಎಂಥ ಕೆಲಸ ಆಯಿತು. ಇಂಥ ಕೆಲಸ ಮಾಡಿ ಇಂಥ ಶಿಕ್ಷೆ ಯಾಕೆ ಬೇಕಾಗಿತ್ತು? ಸುಮ್ಮನೆ ಇರಬೇಕಾಗಿತ್ತು. ಅಲಸ್ಮಕ್ಕದ ಮೇಲೆ ಅದು ಯಾಕೆ ಅಷ್ಟೊಂದು ದ್ವೇಷ ಮಾಡ್ತೈತೋ ಏನೋ ಆ ಅಪ್ಪಯ್ಯ, ಅದಿಷ್ಟು ಗೊತ್ತಾಗಲ್ಲ. ಏನಾನು ಹೇಳಿರೆ ನನ್ನೇ ಬೈತೈತಿ. ಸುಮ್ಮನಿರ್ತೀಯೇನೋ? ಅಲಸ್ಮಕ್ಕನ ಬಗ್ಗೆ ನನ್ನ ಹತ್ರ ಹೇಳ್ಬೇಡ. ಈಗ ತಾನೇ ನನ್ನ ಮೊಮ್ಮಗ ಬಂದವನೇ, ನನಗೆ ಸಿಟ್ಟು ತರಿಸ್ಬೇಡ. ಸುಮ್ಮನಿದ್ರೆ ಸರಿ. ಅಲ್ಲಮ್ಮ, ಹೇಳಿದ್ದು ಅಪ್ಪಯ್ಯ ಯಾಕೆ ಈ ಥರ ಎಲ್ಲ ಮಾಡಕ್ಕೆ ಹೋಯ್ತು ಅಂತ ನೋಡು. ಏನೇನೋ ಮಾಡಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಂಡು ಈಗ ನೋಡಿ ಎಷ್ಟು ಸಮಸ್ಯೆ ಆಯಿತು. ಅದಕ್ಕೂ ಕಾರಣ ಅಲಸ್ಮಕ್ಕ, ಅವಳಿಂದಾನೆ. ಅವಳು ಈ ಊರಿಗೆ ಯಾವಾಗ ಬಂದು ಸೇರ್ಕೊಂಡು ಆವಾಗಿಂದಾನೆ ನಮ್ಮ ಗ್ರಾಚಾರ ಕೆಡ್ತು ಅಷ್ಟೇನೆ. ಬಿಡು, ಅವಳ ವಿಷಯ ಯಾಕೆ ನಮ್ಮ ಮನೆಯಾಗಿ. ಹೋಗ್ಲಿ ಬಿಡ್ರಿ, ಈಗ ಯಾಕೆ ಅದ್ರ ವಿಷಯ. ಅತ್ತೆ ಕೊಡಿ, ಪಾಪನ ಕರ್ಕೊಂಡೋಗಿ ಮಲಗಿಸ್ಬಿಟ್ಟು ಏನಾದ್ರೂ ಮಾಡ್ತೀನಿ ಅಡುಗೆನ. ಸರಿ ತಾಳೆ ಮಲ್ಲಿ, ಹೋಗಿ ಹುಷಾರಾಗಿ ಮನಸ್ಸು ರೂಮ್ನ ಕರ್ಕೊಂಡೋಗಿ. ಅಲ್ಲೇ ನನ್ನ ಮರಿ ಮೊಮ್ಮಗ ಬಂದ್ಬಿಟ್ಟೆ ನಾಳೆನೇ ಈ ಮನೆಗೆ. ಯಾವಾಗ ಬಂದೆ ಮಲ್ಲಿ? ಯಾವಾಗ ಕರ್ಕೊಂಡ್ಬಂದೆ ರಾಜ? ಈಗ ತಾನೇ ಕರ್ಕೊಂಬಂದೆ ಅಜ್ಜಿ. ಅಮ್ಮಗೆ ಸೊಂಟ ನೋವಲ್ವಾ, ಬದುಕು ಮಾಡೋಕ್ಕಾಗಲ್ಲ, ಅದಕ್ಕೇನೆ ಕರ್ಕೊಂಬ ಅಂತ ಹೇಳ್ತು, ಅದಕ್ಕೆ ಕರ್ಕೊಂಬಂದೆ. ನಿಮ್ಮ ಅಮ್ಮಗೆ ಮಾಡ್ತಾಳೆ, ಆಗ್ಬಾರ್ದಾಗುತ್ತೆ. ಇನ್ನೇನಾಗುತ್ತೆ? ಸುಮ್ಮನಿದ್ದಿದ್ದು ಆಗ್ತಿರ್ಲಿಲ್ವೇ? ಕದ್ದು ಮುಚ್ಚಿ ತಗೊಂಡೋಗಿ ಊಟ ಕೊಡೋಂಥದ್ದು ಏನಾಗಿತ್ತು? ಏನು ಯಾರಿಗೂ ಇಲ್ದಿರೋ ಗಂಡನ ಮೇಲೆ ಪ್ರೀತಿ ಇವಳು ಒಬ್ಬಳಿಗೆ ಐತೆ ಮಂಗೆ ತೋರಿಸ್ಕೊಂಬಕ್ಕೆ ಹೋಗಿವಳೆ. ಕೆವ್ಡು ಮುತ್ತಿಗೆ ಏನು ಗೊತ್ತಾಗಬೇಕು? ಗಂಡನ ಬೆಲೆ, ಮಗುವಿನ ಮೇಲೆ ಒಂದು ಈಟಾದ್ರೂ ಪ್ರೀತಿ ಇದ್ರೆ ಹಿಂಗೆ ಮಾತಾಡಾಳಿ ಇವಳು. ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ. ಸುಮ್ಮನೆ ನಮ್ಮ ಮನೆಯವ್ರಿಗೆ ಬುದ್ಧಿ ಇಲ್ಲ. ಅಮ್ಮಯ್ಯ ಅಂತ ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತಾರೆ.
ಈ ಮುದ್ಕಿನ ಗೆಲನ ಕಳಿಸ್ಬೇಕತ್ತ ಮನೆ ಬಿಟ್ಟು ಅಜ್ಜಯ್ಯಮ್ಮನ ಮನೆ ಕಳಿಸ್ಬೇಕತ್ತ. ಸುಮ್ಮನೆ ಒಂದೆರಡು ದಿವಸ ಅಲ್ಲೇ ಇರು ಅಂತಾನ. ನಾವಾದ್ರೂ ನೆಮ್ಮದಿಯಾಗಿರ್ತೀವಿ. ನಮ್ಮ ಮನೆಯವ್ರು ಕೇಳಲ್ಲ. ಅಯ್ಯಪ್ಪ ಏನು ಅಮ್ಮಯ್ಯ ಅಮ್ಮಯ್ಯ ಅಂತಾನೆ. ಅಮ್ಮಯ್ಯ ಅಂದ್ರೆ ಅಷ್ಟು ಬೆಲೆ ಗೌರವ, ದೊಡ್ಡವರು ಹಿರಿಯರು ಅಂತಾನ. ಈ ಅಮ್ಮಗೆ ಒಂದೀಟು ಪ್ರೀತಿ ಇಲ್ಲ ಮಗನ ಮೇಲೆ. ಮಗಗ್ ಮಾತ್ರ ಬೆಟ್ಟದಷ್ಟು ಪ್ರೀತಿ ಈ ಕಿವಿಡಮ್ಮನ ಮೇಲೆ. ಅಯ್ಯೋ ಅಮ್ಮ ಸುಮ್ಮನಿರಮ್ಮ, ಅಜ್ಜಿನ ಯಾಕೆ ಹಂಗೆ ಬೈತೀಯ? ಮೊದಲೇ ಅದಕ್ಕೆ ಕಿವೆ ಕೇಳಿಸಲ್ಲ. ಕಿವೆ ಕೇಳಿಸ್ತಾ ಇದ್ದಾಗ ಇವಜ್ಜಿನ ತಗೊಂಡೋಗಿ ಅತ್ತೆ ಮನೆ ಬಿಡೋಕ್ಕಾಗುತ್ತಾ? ನಮ್ಗೇನು ಕಮ್ಮಿ ಆಗೈತೆ? ಯಾರನ್ನ ಏನಂಬಲ್ಲ. ಸುಮ್ಮನಿರು. ಅಯ್ಯೋ ಬಿಡಪ್ಪ, ನಾನು ಹೇಳ್ದಡ್ಕೆ ಏನು ನೀನು ನಿಮ್ಮ ಅಪ್ಪ ಏನು ನಿಮ್ಮ ಅಜ್ಜಿನೇನು ಕಳಿಸ್ಬಿಡ್ತೀರಾ ಮನೆ ಬಿಟ್ಟು? ಅದಾಗೋದು ಇಲ್ಲ, ಅದು ಕಳ್ಸೋದು ಇಲ್ಲ. ನೀವು ಕಳ್ಸಿರೋ ಅದು ಹೋಗ್ಬೇಕಲ್ಲ. ಅಯ್ಯಯ್ಯಪ್ಪ ಏನು ಅವಳ ಗಂಡ ಕಟ್ಸಿರೋ ಮನೆ ಅಂತಿದ್ದು ಅವಳ ಮನೆ ಅಂತೆ. ನಾವು ಅವಳ ಮನೆಗೆ ಇದ್ದೀವ ನಿಮ್ಮ ಅಜ್ಜಿ ಮನೆಯಾಗಿ. ಏನೇ ಕಾಳಿ ಏನೋ ಬೈಕಂತ ಇದ್ಯಾ? ನನ್ನಿಂದನೇ ಸಣ್ಣ ನೋವು ಬಂತು ಅಂತನ? ನನ್ನಿಂದಲ್ಲ, ನಿನಗೆ ನೀನೇ ಮಾಡ್ಕೊಂಡಿರೋ ತಪ್ಪು ಅದು. ಬಿಡು, ನನ್ನ ಯಾಕೆ ಬೈಕಂತೀಯ? ಅಲ್ಲೇ ಏಯ್ ಕಳ್ಳ, ನಿಮ್ ತಾತ ನೋಡು ಮನೆಯಾಗಿಲ್ಲ, ನೀನ್ ಬಂದಿದೀಯ ತಾತನ ಜವಾಬ್ದಾರಿ ಕಾಮಕ್ಕೆ. ಎಲ್ಲ ತಾತನಂಗೆನೆ. ತಾತನಂಗೆ ಬುದ್ಧಿ ಇರ್ಬ್ಯಾಡ್ದು. ಹಂಗ ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು ನಿಮ್ಮ ಅಪ್ಪಯ್ಯನಂಗೆ. ನೀನು ಊರಿಗೆ ಒಳ್ಳೆ ಕೆಲಸ ಮಾಡ್ಬೇಕು. ಹಂಗ ಮಾಡ್ತಾನೆ ಬಿಡಜ್ಜಿ. ಈಗಿನೂ ಇನ್ನು 2 ತಿಂಗಳ ತುಂಬಿ 3 ತಿಂಗಳಾಗೈತೆ. ಅವ್ನಿಗೇನು ಕೇಳಿಸುತ್ತಾ, ಅರ್ಥ ಆಗುತ್ತಾ ನೀವು ಹೇಳಿದ್ರು? ತತ್ತ ಇಲ್ಲಿ ನಾನು ಕರ್ಕೊಂಡೋಗಿ ಇವನ್ನ ಮನಗಿಸ್ತೀನಿ. ಬೇಡ ಬಿಡಜ್ಜಿ, ಒಂದಿಷ್ಟು ಹಾಲು ಕುಡಿಸಿ ನಾನೇ ಮನಗಿಸ್ತೀನಿ. ಬಾ, ಅಲ್ಲಿ ನೀನು ತೊಟ್ಟುವಂತೆ ಹಾಸಿಗೆ ಮ್ಯಾಕ್ ಹಾಕ್ತೀನಿ. ಹಾಲು ಕುಡಿಸಿ ಬಾ. ರಾಜಾ ಅಡಿಕೆ ತೋಟ ತಗೊಂಡಿರೋರು ದುಡ್ಡು ಕೊಡ್ಬೇಕಾಗಿತ್ತಲ್ಲೋ, ಈಗ ಕೊಟ್ರೋ ಹೆಂಗೆ? ಇಲ್ಲಮ್ಮ, ಯಾರು ಬಂದಿಲ್ಲ. ಇವಾಗ ಕೊಡ್ಬೇಕಾಗಿತ್ತಾ? ಹ್ಞೂ ಕಣೋ, ಅರ್ಧ ದುಡ್ಡು ಅವಾಗ ತಗೊಂಡಿದ್ರು. ಈಗ ಕೊಡ್ಬೇಕು ಇನ್ನು ಅರ್ಧ ದುಡ್ಡ. ನಿಮ್ಮ ಅಪ್ಪ ಇನ್ನ ಕೇಳಿ ಅಡಿಕೆ ಗಿಡದಾರ ಬಂದು ಆಮೇಲೆ ಕೊಯ್ಕಿಕೊಂಡು ಹೋದಾರ ದುಡ್ಡು ಕೊಡ್ದಂಗೆ. ದುಡ್ಡು ಇಸ್ಕೊಂಡು ಕೊಯ್ಕೊಂಡು ಹೋಗ್ರಿ ಏನು, ಆಮೇಲೆ ತಿರ್ಗಿ ಬರಲ್ಲ ಏನಿಲ್ಲ ಅವರು. ಹ್ಞೂ ಸರಿ ಆಯ್ತಮ್ಮ. ಚಿಕ್ಕ ಸಾವ್ಕಾರ್ರಿ ಮಲ್ಲಿನೂ ಪಾಪನೂ ಕರ್ಕೊಂಡ್ಬಂದ್ರಂತೆ ಇಲ್ಲಿಗೆ. ನಿಜನಾ? ಎಲ್ಲಿ ಅವರು? ಹ್ಞೂ ಗುಲಾಬಿ, ಈಗ ತಾನೇ ಕರ್ಕೊಂಬಂದೆ. ಪಾಪುನ ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬತ್ತೀನಿ ಅಂತನ ರೂಮಿಗೆ ಕರ್ಕೊಂಡೋದ್ಲು. ನೀನು ಯಾಕೆ ಬಂದೆ? ಇಲ್ಲ, ನಾನು ಇನ್ನೇನು ಮಾಡೋದು, ನನಗೂ ಬೇಜಾರು ಮನೆ ಹತ್ರ ಸುಮ್ಮನೆ ಕುತ್ಕೊಂಡಿರಕ್ಕೆ. ಅದಕ್ಕೆ ಮಲ್ಲಿನೂ ಪಾಪನು ಹೋಗಿ ನೋಡ್ಕೊಂಬರೋಣ ಅಂತ ಅವ್ರ ಅಮ್ಮಯ್ಯರ ಮಂತಕ್ಕೆ ಹೋಗಿದ್ದೆ. ಈಗ ಅವ್ರ ಅಮ್ಮನ ಹೆಂಗಂತು ಈಗ ತಾನೇ ಕರ್ಕೊಂಡು ಹೋದ್ರಮ್ಮ ನಿಮ್ಮ ಚಿಕ್ಕ ಸಾವ್ಕಾರರು ಅವ್ರ ಮನೆಗೆ. ಕಾಳಮ್ಮರಿಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಈಗಲೇ ಕರ್ಕೊಂಡು ಹೋದ್ರು ಅಂತಂದ್ರೆ ಅದಕ್ಕೆ ಇಲ್ಲಿಗೆ ಬಂದೆ. ಅಮ್ಮೋರೇ ಹುಷಾರಾದ್ರ ಪರವಾಗಿಲ್ವಾ? ಹ್ಞೂ ಪರವಾಗಿಲ್ಲ ಕಣಿ, ಒಂದಿಟ್ಟು ಎಣ್ಣೆ ತಿಕ್ಕಣ್ಣಲ್ಲ, ಒಂದಿಟ್ಟು ನೋವು ವಾಸಿ ಆಗೈತಿ. ಓಡಾಡ್ತೀನಿ, ಆದರೆ ಅದೇ ಬಗ್ಗಿ ಎದ್ದು ಮಾಡೋಕ್ಕಾಗಲ್ಲ ಜಾಸ್ತಿನ. ಹೆಂಗೋ ಮಲ್ಲಿ ಬಂದಲ್ಲ ಬಿಡು, ಮಾಡ್ತಾಳೆ. ಹೌದಾ ಮೊರೆ, ಹೋಗ್ಲಿ ಬಿಡಿ. ಅಯ್ಯೋ ಎಲ್ಲ ಒಂದೇ ಸಲನೇ ಬರುತ್ತೆ. ನಾನು ಹೀಗೆ ಬಸರಿ ಆಗಿದ್ದೀನಿ, ನಿಮಗೂ ಈಗಲೇ ಹುಷಾರಿಲ್ಲ, ಮಲ್ಲಿಗೂ ಈಗಲೇ ಪಾಪು. ಎಲ್ಲ ಒಂಥರ ಕಷ್ಟ ಸುಖ ಎಲ್ಲ ಒಂಥರ ಒಟ್ಟೊಟ್ಟಿಗೆ ಬಂದಂಗಾಗೈತಿ. ಏನ್ ಮಾಡಕ್ಕಾಗಲ್ಲ ಬಿಡು ಗುಲಾಬಿ. ಚೆನ್ನಾಗಿದ್ಯಾ ನೀನು? ಈಗೇನು ವಾಂತಿ ಗಿಂತಿ ಆಗ್ತಿಲ್ವಾ? ಇಲ್ಲ, ಯಾವಾಗ್ಲೂ ಒಂದ್ಸಲ ಆಗುತ್ತೆ. ಏನಾದ್ರೂ ಅಡ್ಗೆ ಮನೆ ಹೋದ್ರೆ ಏನಾದ್ರೂ ಬೆಳ್ಳುಳ್ಳಿ ವಾಸನೆ ಏನಾನ ವಾಸನೆ ಕುಡಿದ್ರೆ ಆ ಥರ ವಾಂತಿ ಬಂದಂಗೆ ಆಗುತ್ತೆ. ಇಲ್ದಿದ್ರೆ ಏನು ಇಲ್ಲ, ಚೆನ್ನಾಗಿದ್ದೀನಿ. ಹೌದಾ? ಹೆಂಗೋ ನಿನ್ಗೆ ಯಾವ ತೊಂದರೆ ಆಗ್ದಂಗಿದ್ರೆ ಸಾಕು. ಚೆನ್ನಾಗಿ ಊಟ ಮಾಡಿ, ನೀರು ಕುಡಿ, ಹಣ್ಣು ತಿನ್ನು. ಏನಾರ ದುಡ್ಡು ಬೇಕು ಅಂದ್ರೆ ಅತ್ತೆನ್ ಕೇಳು, ಕೊಡ್ತಾರೆ. ನೀನು ಕೆಲ್ಸಕ್ಕೆ ಬಂದಾಗ ತೀರ್ಸುವಂತೆ ಅಲ್ವಾ ಅತ್ತೆ? ಬೇಡ ಮಲ್ಲಿ, ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದಾರೆ ಸಂಬಳ ಎಲ್ಲ ನಮ್ಮವರು. ನಾನು ಕೆಲ್ಸಕ್ಕೆ ಮುಂದಿನ ತಿಂಗಳಕ್ಕಿಂತ ಕೆಲ್ಸಕ್ಕೆ ಬರ್ತೀನಲ್ಲ ಅವಾಗಲೇ ಕೊಡ್ಲಿ. ಈಗೇನು ಇಲ್ಲ, ಏನು ಬೇಡ, ಐತೆ ನಮ್ಮ ಹತ್ರ ಸದ್ಯಕ್ಕೆ ದುಡ್ಡು. ನನ್ನ ತಂಗಿಗೆ 1-2 ಸಾವಿರ ಕೊಟ್ಟು ಬಂದಿದ್ದೆ. ನಮ್ಮ ಮನೆಯವ್ರದ್ದು ಐತೆ ದುಡ್ಡು, ಏನು ಬೇಕಾದ ಕೇಳ್ತೀನಿ ಹೇಳು. ಈಗೇನು ಸದ್ಯಕ್ಕೇನು ಬೇಡ. ಹೌದಾ? ಅದು ಸರಿ, ಜಿಲೇಬಿಗೇನು ಹುಷಾರಿಲ್ಲ, ಆಪರೇಷನ್ ಮಾಡಿಸ್ತಾರೆ ಅಂತ ಹೇಳ್ತಿದ್ದೆ. ಚೆನ್ನಾಗಿದ್ದಾಳೆ ಇವಾಗ? ಮಲ್ಲಿ ಚೆನ್ನಾಗಿದ್ದಾಳೆ, ಮನೆಗೆ ಹೋಗಿದ್ದಾಳಂತೆ. ಹುಷಾರಾಗಿದ್ದೀನಿ ಅಕ್ಕ ಅಂತ ಹೇಳಿ ಕಳಿಸಿದ್ಲು. ನಾನು ಒಂದ್ಸಲ ಯಾವಾಗಾರು ಹೋಗಿ ಬರಬೇಕು. ಈಗ ಸದ್ಯಕ್ಕೇನು ಬೇಡ ಅಂತನ ನಮ್ಮ ಮನೆಯವ್ರು ಹಂಗಂದ್ರು. ಯಾಕಂದ್ರೆ ನನಗೆ ಬೇರೆ ಈಗ ಬೇರೆ ವಾಂತಿ ಗಿಂತಿ ಅಲ್ಲ, ಅದಕ್ಕೆ ಸುಮ್ಮನಾದೆ. ಸಾವುಕಾರರು ಮನೆಗೆ ಬರಲಿ, ಹಂಗೆ ನಾನು ಚೆನ್ನಾಗಿ ಆಗ್ತೀನಿ, ಅವಾಗ ಹೋಗಿ ಒಂದೇ ಸಲ ನೋಡ್ಕೊಂಬರೋಣ ಅಂತನ. ಹೌದಾ? ಸರಿ ಆಯ್ತು ಬಿಡು, ಹೆಂಗ ಹುಷಾರಾದ್ಲಲ್ಲ ಸದ್ಯ. ಇರಿ, ನಿಮಗೆ ಟೀನಾದ್ರೂ ಮಾಡ್ಕೊಬರ್ತೀನಿ. ಕುತ್ಕೊಳ್ರಿ. ಅತ್ತೆ ನಿಮ್ಗೂ ಟೀ ಮಾಡ್ಲಾ? ಮಾಡ್ಕೊಂಬರಮ್ಮ ಒಂದಿಟ. ಕುಕ್ಕಳೆ ಗುಲಾಬಿ, ಶಟದ್ ನಿನ್ಕಂತೀಯ. ರಾಜಾ ಕುಕ್ಕಳ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.